ಈ ಹಿಂದೆ ಹೇಳಿದ್ದೆ, ಒಂದು ಇಬ್ರು ಸ್ಟಾರ್ ನಟರು ಕೊಲೆಬಲ್ಲಿ ಮೂವಿ ಬರುತ್ತಂದ್ರೆ ಅದು ಮಾರ್ಕೆಟ್ ಅಲ್ಲಿ ಬಹಳಷ್ಟು ಸದ್ದಾಗಿರತ್ತೆ. ಫಸ್ಟ್ ಯಾಕಂದ್ರೆ ಆ ಒಂದು ಬಿಗ್ ಸ್ಟಾರ್ ಏನ್ ಇರ್ತಾರಲ್ಲ ಅವ್ರ ಮೇಲೆ ಇರುವಂತಹ ನಂಬಿಕೆ, ಲೈಕ್ ಒಂದು ಬೆಸ್ಟ್ ಸಿನಿಮಾನ ಕೊಡ್ತಾರಂತ. ಹೀಗೆ ಇಬ್ರು ಬೆಸ್ಟ್ ಆಕ್ಟರ್ ಮುಖಾಂತರ ಸಿನಿಮಾ ಬರೋಕೆ ರೆಡಿ ಇತ್ತು. ಅದು ಉತ್ತರಾಖಂಡ. ಈ ಒಂದು ಸಿನಿಮಾದ ಬಗ್ಗೆ ಯಾವಾಗ ಗೊತ್ತಾಯ್ತೋ ಅವಾಗಲೇ ಈ ಸಿನಿಮಾದ ಬಗ್ಗೆ ನನಗೆ ಬಹಳಷ್ಟು ಕ್ಯೂರಿಯಾಸಿಟಿ ಹುಟ್ಕೊಂತು. ಯಾಕಂದ್ರೆ ಈ ಸಿನಿಮಾದಲ್ಲಿ ನಮ್ಮ ಶಿವರಾಜ್ ಕುಮಾರ್ ಅವರು ಮತ್ತೆ ಡಾಲಿ ಧನಂಜಯ್ ಅವರನ್ನ ನಾವು ಒಟ್ಟಾಗೆ ಕಾಣಬಹುದು. ಈ ಆಲ್ರೆಡಿ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಟಗರು ಮೂವಿ ಬಂದಿತ್ತು, ಒಂದು ಬೆಸ್ಟ್ ಮೂವಿ ಕೂಡ ಆಗಿತ್ತು. ಇದಾದ್ಮೇಲೆ ಈ ಮೂವಿ ಬಗ್ಗೆ ಯಾವುದೇ ಮಾಹಿತಿ ಕೂಡ ಇಲ್ಲ. ಯಾಕಂದ್ರೆ ಈ ಮೂವಿ ಮಾಡ್ಬೇಕು ಅನ್ನೋಷ್ಟರಲ್ಲಿ ಇನ್ನೊಂದು ಮೂವಿಗೆ ಕೈ ಹಾಕಿದ್ರಂತೆ. ಬನ್ನಿ ಹಾಗಾದ್ರೆ ಡೀಟೇಲ್ ಅಲ್ಲಿ ತಿಳ್ಕೊಂಬರೋಣ. ಅಂಡ್ ಸಾಮಾನ್ಯವಾಗಿ ಒಂದು ಸಿನಿಮಾ ಅನೌನ್ಸ್ ಆದ್ಮೇಲೆ ಅದು ರಿಲೀಸ್ ಆಗೋವರೆಗೂ ಬಹಳಷ್ಟು ತೊಂದರೆಗಳನ್ನ ಫೇಸ್ ಮಾಡ್ತಾರೆ. ಅಂಡ್ ಆ ಒಂದು ಕೆಲವೊಂದು ಪ್ರಾಬ್ಲಮ್ಸ್ ಯಾವ ರೀತಿ ಇರ್ತಾ ಅಂದ್ರೆ ಕೆಲವೊಂದು ಸಿನಿಮಾಗಳು ಅರ್ಧಕ್ಕೆ ನಿಂತು ಹೋಗ್ಬಿಡ್ತವೆ. ಸೊ ಅದೇ ಲಿಸ್ಟ್ ಅಲ್ಲಿ ಉತ್ತರಾಖಂಡ ಸಿನಿಮಾ ಇದೆನಾ ಅಂತ ನನ್ಗೂ ಕ್ವಶನ್ ಇದೆ. ಹಾಗೆ ಕೆಲವೊಬ್ರು ಕೂಡ ಕ್ವಶನ್ ಇರ್ಬೋದು. ಈ ಹಿಂದೆ ಡಾಲಿ ಧನಂಜಯ್ ಅವರ ರತ್ನ ಪ್ರಪಂಚ ಮೂವಿ ನಿರ್ದೇಶಕರು ಏನಿದ್ರು ರೋಹಿತ್ ಅವರು, ಆ ರತ್ನ ಪ್ರಪಂಚ ಆದ್ಮೇಲೆನೆ ಉತ್ತರಾಖಂಡ ಸಿನಿಮಾಕ್ಕೆ ಅವರು ಕೈ ಹಾಕಿದ್ರು. KRG ಸ್ಟುಡಿಯೋ ಈ ಸಿನಿಮಾದ ಜವಾಬ್ದಾರಿಯನ್ನು ಕೂಡ ಹೊತ್ಕೊಂಡಿತ್ತು. ಸೊ ಒಂದ್ ಲೆವೆಲ್ ಅಲ್ಲಿ ಪ್ಲಾನಿಂಗ್ ಎಲ್ಲ ಆಗಿತ್ತು. ಆದರೆ ಅಷ್ಟರಲ್ಲಿ ರೋಹಿತ್ ಅವರು ಎಕ್ಕ ಸಿನಿಮಾವನ್ನ ಅನೌನ್ಸ್ ಮಾಡ್ಬಿಡ್ತಾರೆ. ಅದೇ KRG ಸಂಸ್ಥೆ ಮತ್ತೆ ಕಂಬೈನ್ಸ್ ಕೂಡ ಜೊತೆ ಸೇರಿ ಈ ಒಂದು ಎಕ್ಕ ಮೂವಿನ ನಿರ್ಮಾಣ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಕ್ಕ ಬಗ್ಗೆ ಹೇಳ್ಬೇಕಂದ್ರೆ ಆಲ್ರೆಡಿ ಬಿಡುಗಡೆ ಹಂತಕ್ಕೆ ಬಂದಿದೆ. ಅಂಡ್ ರೀಸೆಂಟ್ ಆಗಿ ಒಂದು ಸಾಂಗ್ ಕೂಡ ಬಿಟ್ಟಿದ್ರು, ಬ್ಯಾಂಗಲ್ ಬಂಗಾರೆ ಅಂತೇಳಿ. ಬಹಳಷ್ಟು ವೈರಲ್ ಆದಂತ ಹಾಡು ಆ ಮೂವಿದು. ಹಾಗಾದ್ರೆ ಉತ್ತರಾಖಂಡ ಕತೆ ಏನಾಯ್ತು? ಫಸ್ಟಿಗೆ ಈ ಒಂದು ಉತ್ತರಾಖಂಡ ಸಿನಿಮಾ ಯಾವಾಗ ಅನೌನ್ಸ್ ಆಯ್ತು ಅದರಲ್ಲಿ ಡಾಲಿ ಧನಂಜಯ್ ಅವ್ರದ್ದು ಒಂದು ಏನ್ ಕ್ಯಾರೆಕ್ಟರ್ ಇತ್ತಲ್ಲ, ಆ ಕ್ಯಾರೆಕ್ಟರ್ನ ಪೀಪಲ್ ಬಹಳಷ್ಟು ಲೈಕ್ ಮಾಡಿದಂತ ಕ್ಯಾರೆಕ್ಟರ್. ಆ ಚಿತ್ರದಲ್ಲಿ ಒಂದು ಹೆಸರು ಕೂಡ ಇತ್ತು, ಗಬ್ರು ಸತ್ಯ ಅಂತ. ಅದೇ ರೀತಿ ಶಿವಣ್ಣ ಅವರು ಕೂಡ ಆ ಮೂವಿಯಲ್ಲಿ ಇರ್ತಾರಂದ್ರೆ ನೋಡೋಕೆ ಬಹಳಷ್ಟು ಆಸೆ. ಸೊ ಹೀಗೆ ಒಂದು ಎಕ್ಕ ಸಿನಿಮಾದ ಪ್ರೆಸ್ ಮೀಟ್ ನಡಿಬೇಕಾದ್ರೆ ಅಲ್ಲಿ ಒಬ್ರು ಕೇಳ್ತಾರೆ ಉತ್ತರಾಖಂಡದ ಬಗ್ಗೆ. ಸೊ ಅವಾಗ ನಿರ್ದೇಶಕರು ರೋಹಿತ್ ಅವರು ಅದಕ್ಕೆ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಸದ್ಯ ಉತ್ತರಾಖಂಡ ಸಿನಿಮಾ ಇನ್ನೂ ನಿಂತಿಲ್ಲ, ಸ್ವಲ್ಪ ತಡ ಆಗತ್ತೆ, ಬಟ್ ಅದು ಖಂಡಿತ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅವ್ರು ತಡ ಮಾಡಿದ್ದ ರೀಸನು ನಮ್ಮ ಶಿವರಾಜ್ ಕುಮಾರ್ ಸರ್ಗೆ ಏನು ಆರೋಗ್ಯದ ಸಮಸ್ಯೆ ಇತ್ತಲ್ಲ, ಸೊ ಆ ಒಂದು ರೀಸನಿಗೆ ಅವ್ರಿಗೆ ಸ್ವಲ್ಪ ಟೈಮ್ ಕೊಡೋಣ, ರೆಸ್ಟ್ ತಗೊಳ್ಳಿ ಅಂತ ಅವ್ರ ರೀಸನಿಗೆ ಉತ್ತರಾಖಂಡ ಸಿನಿಮಾವನ್ನ ತಡವಾಗಿ ಮಾಡ್ಬೇಕಂತ ಅವ್ರು ನಿರ್ಧಾರ ಮಾಡಿದ್ದು. ಖಾಲಿ ಕುಂದ್ರದ ಬದಲಿ ಇನ್ನೊಂದು ಸಿನಿಮಾ ಮಾಡ್ಬಿಡೋಣ ಅಂತ ಹೇಳಿ ಎಕ್ಕ ಪ್ರಾಜೆಕ್ಟ್ ಅನ್ನ ಅವ್ರ ಕೈಗೆ ತಗೊಂಡ್ರು. ಈಗಾದ್ರೂ ರಿಲೀಫ್ ಆಯ್ತಲ್ಲ, ಖಂಡಿತ ಉತ್ತರಾಖಂಡ ಸಿನಿಮಾ ಬಂದೇ ಬರುತ್ತೆ.